ತಪ್ಪುಗಳು ನಿಮಿಷದಲ್ಲಿ ನಡೆಯುತ್ತವೆ, ಆದರೆ ನೆನಪುಗಳು ವರ್ಷಾನುಗಟ್ಟಲೆ ಕಾಡುತ್ತವೆ. ಮಳೆ ನಿಂತ ಮೇಲೆ ಛತ್ರಿ ಕೂಡ ಭಾರವಾಗಿ ಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲಿಯವರೆಗೆ ನಮ್ಮ ಅವಶ್ಯಕತೆ ಇರುತ್ತೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ. ಶಾಲೆ ಓದು ಕಲಿಸಿದರೆ ಜೀವನ ಬದುಕುವುದನ್ನು ಕಲಿಸುತ್ತದೆ. ಓದಲು ಕಲಿತರೆ ಸಾಲದು, ಬದುಕಲು ಕಲಿಯಬೇಕು. ಒಳ್ಳೆಯ ದಿನಗಳು ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ಕಷ್ಟಪಟ್ಟು ದುಡಿದವರಿಗೆ ಇದ್ದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ. ನೀ ಎಲ್ಲಿಯವರೆಗೂ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೂ ಜನರು ನಿನ್ನನ್ನು ಪ್ರೀತಿಸುತ್ತಾರೆ. ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು, ಅದು ನಾನೇ ಆಗಿರಬೇಕು. ಮನಸ್ತಾಪ ಬಂದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಸಂಬಂಧವನ್ನಲ್ಲ. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ನಮ್ಮ ಹೆಸರಿನಿಂದ ವ್ಯಕ್ತಿತ್ವ ಬೆಳೆಯೋಲ್ಲ, ನಮ್ಮ ವ್ಯಕ್ತಿತ್ವದಿಂದ ಹೆಸರು ಬೆಳೆಯುತ್ತೆ. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ. ಕೆಳಕ್ಕೆ ಬಿದ್ದ ಹೂವು ಮತ್ತೆ ಮರ ಸೇರುವುದಿಲ್ಲ. ವ್ಯಕ್ತಿ ಮನೆ ಮನೆಯಲ್ಲೂ ಜನಿಸುತ್ತಾನೆ, ಆದರೆ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಜನಿಸುತ್ತದೆ. ಸತ್ಯ ಬಹಳಷ್ಟು ಚೂಪಾಗಿರುತ್ತೆ, ಅದಕ್ಕೆ ಬಹಳ ಜನಕ್ಕೆ ಚುಚ್ಚುತ್ತೆ. ಇಂದು ಒಬ್ಬ ವ್ಯಕ್ತಿ ಆರಾಮಾಗಿ ಕುಳಿತಿದ್ದಾನೆ ಅಂದರೆ ಅಲ್ಲಿ ಹಿಂದೆ ಒಬ್ಬ ಮರವನ್ನು ನೆಟ್ಟಿರುತ್ತಾನೆ ಎಂದರ್ಥ. ಪರರ ಬಗ್ಗೆ ಚಿಂತಿಸಿದಷ್ಟು ಪರದೇಶಿ ಆಗ್ತೀಯಾ, ನಿನ್ನ ಬಗ್ಗೆ ನೀನು ಚಿಂತಿಸು, ರಿಚ್ ಆಗ್ತೀಯಾ. ಕೆಲವರು ಮತ್ತೆ ಮರಳಿ ಬರುವುದು ಪ್ರೀತಿಯಿಂದ ಅಲ್ಲ, ಜಸ್ಟ್ ಕುತೂಹಲಕ್ಕೆ. ನಾವಿಲ್ಲಿ ಇವರು ಹೇಗೆ ಬದುಕುತ್ತಿದ್ದಾರೆ ಅಂತ ನೋಡೋದಕ್ಕೆ. ಜೀವನದಲ್ಲಿ ಯಾವ ದಿನದ ಬಗ್ಗೆನೂ ಪಶ್ಚಾತ್ತಾಪ ಪಡಬೇಡಿ. ಒಳ್ಳೆಯ ದಿನಗಳು ಸಂತೋಷ ಕೊಟ್ಟರೆ, ಕೆಟ್ಟ ದಿನಗಳು ಅನುಭವದ ಜೊತೆ ಒಳ್ಳೆಯ ಪಾಠವನ್ನು ಕಲಿಸುತ್ತವೆ. ಜೀವನ ಅಂದರೆ ಖುಷಿಯಿಂದ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸುವುದು. ತಲೆಬಾಗು, ತಿಳಿದವರ ಮುಂದೆ ತುಳಿಯುವವರ ಮುಂದೆ ಅಲ್ಲ. ಮುಂದೆ ಗುರಿ ಇರಬೇಕು ಅಂದರೆ ಹಿಂದೆ ಉರಿತಿರಬೇಕು, ಆವಾಗಲೇ ನಾವು ಮುಂದೆ ಹೋಗೋದು. ಒಳ್ಳೆಯ ದಿನಗಳಿಗೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು.